ಜಿಟಿ ಮಾಲ್ ಅಲ್ಲಿ ರೈತ ಪಂಚೆ ಹಾಕೊಂಡೋದು ಅನ್ನೋ ಕಾರಣಕ್ಕೆ ದುಡ್ಡಿಲ್ಲ ಅವ್ರಿಗೆ ಅಪಮಾನ ಮಾಡಿದ್ದಾರೆ. ಇಂಥದ್ದು ಪದೇ ಪದೇ ಆಗದನ್ನ ತಡೆದಕ್ಕೆ ಏನಾದ್ರು ಗೃಹ ಇಲಾಖೆಯಿಂದ ಕ್ರಮಗಳು ಆ ಥರದ್ದು ಏನಾದ್ರು? ನೋಡಿ, ಇದು ಈ ಕಲೋನಿಯಲ್ ಮೈಂಡ್ ಸೆಟ್ ಅಂತ ಕರಿತೀವಿ ಇದನ್ನು. ನಾವು ಇಲ್ಲಿ ಏನು ಉಡುಪುಗಳು ಹಾಕೊಳ್ತೀವಿ ಅದನ್ನ ಗೌರವಿಸ್ಬೇಕು. ನಮ್ಮ ಕರ್ನಾಟಕದಲ್ಲಿ ಪಂಚೆ ಉಡೋದು ನಮ್ಮ ಉಡುಪು. ಕರ್ನಾಟಕಕ್ಕೆ ಟ್ರೆಡಿಷನಲ್ ಆಗಿ ಆಗ್ತಕ್ಕಂಥದ್ದು. ಆಂಧ್ರದಲ್ಲಿ ಹಾಕ್ತಾರೆ, ತಮಿಳ್ನಾಡಿನಲ್ಲಿ ಹಾಕ್ತಾರೆ. ಈ ದಕ್ಷಿಣ ಭಾರತದಲ್ಲಿ ಹಾಕುವಂತ ಉಡುಪು ಇದು ಸಾಮಾನ್ಯವಾಗಿ. ಆ ಸಾಮಾನ್ಯ ಜನ ಹಾಕುವಂತ ಉಡುಪನ್ನು ನಾವು ಗೌರವಿಸದೆ ಹೋದ್ರೆ, ನಮ್ಮೂರಲ್ಲೇ ನಾವು ಗೌರವಿಸೋದಿಲ್ಲ ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅಪಮಾನ ಮಾಡಿದಂಗೆ ಆಗ್ತದೆ. ಹಾಗಾಗಿ ಕೆಲವು ಜಾಗಗಳಲ್ಲಿ, ಬೆಂಗಳೂರಲ್ಲಿ ಕೆಲವು ಕ್ಲಬ್ಗಳಲ್ಲಿ ಕೂಡ ಇಂಥ ಘಟನೆ ನಡೆದಿರೋದನ್ನ ಹಿಂದೆ ಎಲ್ಲ ನೋಡಿದ್ದೇವೆ. ಹಾಗಾಗಿ ಇದಕ್ಕೇನಾದ್ರೂ ಕೂಡ ಒಂದು ಗೈಡ್ಲೈನ್ಸ್ ಅನ್ನ ಮುಂದಿನ ದಿನದಲ್ಲಿ ಹಾಕ್ಬೇಕಾಗ್ತದೆ ಅಂತಕ್ಕಂಥದ್ದು ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ತೇವೆ. ಜಿಟಿ ಮಾಲ್ ಅಲ್ಲಿ ರೈತ ಪಂಚೆ ಹಾಕೊಂಡೋದು ಅನ್ನೋ ಕಾರಣಕ್ಕೆ ದುಡ್ಡಿಲ್ಲ ಅವ್ರಿಗೆ ಅಪಮಾನ ಮಾಡಿದ್ದಾರೆ. ಇಂಥದ್ದು ಪದೇ ಪದೇ ಆಗದನ್ನ ತಡೆದಕ್ಕೆ ಏನಾದ್ರು ಗೃಹ ಇಲಾಖೆಯಿಂದ ಕ್ರಮಗಳು ಆ ಥರದ್ದು ಏನಾದ್ರು? ನೋಡಿ, ಇದು ಈ ಕಲೋನಿಯಲ್ ಮೈಂಡ್ ಸೆಟ್ ಅಂತ ಕರಿತೀವಿ ಇದನ್ನು. ನಾವು ಇಲ್ಲಿ ಏನು ಉಡುಪುಗಳು ಹಾಕೊಳ್ತೀವಿ ಅದನ್ನ ಗೌರವಿಸ್ಬೇಕು. ನಮ್ಮ ಕರ್ನಾಟಕದಲ್ಲಿ ಪಂಚೆ ಉಡೋದು ನಮ್ಮ ಉಡುಪು. ಕರ್ನಾಟಕಕ್ಕೆ ಟ್ರೆಡಿಷನಲ್ ಆಗಿ ಆಗ್ತಕ್ಕಂಥದ್ದು. ಆಂಧ್ರದಲ್ಲಿ ಹಾಕ್ತಾರೆ, ತಮಿಳ್ನಾಡಿನಲ್ಲಿ ಹಾಕ್ತಾರೆ. ಈ ದಕ್ಷಿಣ ಭಾರತದಲ್ಲಿ ಹಾಕುವಂತ ಉಡುಪು ಇದು ಸಾಮಾನ್ಯವಾಗಿ. ಆ ಸಾಮಾನ್ಯ ಜನ ಹಾಕುವಂತ ಉಡುಪನ್ನು ನಾವು ಗೌರವಿಸದೆ ಹೋದ್ರೆ, ನಮ್ಮೂರಲ್ಲೇ ನಾವು ಗೌರವಿಸೋದಿಲ್ಲ ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅಪಮಾನ ಮಾಡಿದಂಗೆ ಆಗ್ತದೆ. ಹಾಗಾಗಿ ಕೆಲವು ಜಾಗಗಳಲ್ಲಿ, ಬೆಂಗಳೂರಲ್ಲಿ ಕೆಲವು ಕ್ಲಬ್ಗಳಲ್ಲಿ ಕೂಡ ಇಂಥ ಘಟನೆ ನಡೆದಿರೋದನ್ನ ಹಿಂದೆ ಎಲ್ಲ ನೋಡಿದ್ದೇವೆ. ಹಾಗಾಗಿ ಇದಕ್ಕೇನಾದ್ರೂ ಕೂಡ ಒಂದು ಗೈಡ್ಲೈನ್ಸ್ ಅನ್ನ ಮುಂದಿನ ದಿನದಲ್ಲಿ ಹಾಕ್ಬೇಕಾಗ್ತದೆ ಅಂತಕ್ಕಂಥದ್ದು ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ತೇವೆ.